ನಮಸ್ಕಾರ. ಇವತ್ತಿನ ವಿಡಿಯೋ ಅಕ್ಟೋಬರ್ ತಿಂಗಳಿನಲ್ಲಿ ನಿಫ್ಟಿ ಹೇಗಿರಬಹುದು ಭವಿಷ್ಯ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಾನು ಭವಿಷ್ಯ ಅಂತ ಹೇಳಬೇಕಾದ್ರೆ ನಿಜವಾದ ರೀತಿಯಲ್ಲಿ ಭವಿಷ್ಯ ಹೇಳ್ತಾ ಇಲ್ಲ. ಹಿಂದಿನ ದಿನಗಳಲ್ಲಿ ಏನಾಗಿದೆ ಅದರಂತೆ ಮುಂದೆ ಆಗ್ಬೋದು ಅನ್ನುವಂಥ ಒಂದು ನಾಣ್ಣುಡಿ ಇದೆ. ಅಂತಂದ್ರೆ ಹಿಸ್ಟ್ರಿ ರಿಪೀಟ್ಸ್ ಆಫನ್ ಅಂತ. ಅದನ್ನ ನೋಡ್ಕೊಂಡು ಹೇಳ್ತಾ ಇದ್ದೇನೆ. ಇದನ್ನ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ. ಆದ್ದರಿಂದ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸೆಪ್ಟೆಂಬರ್ ತಿಂಗಳು ಮಾರುಕಟ್ಟೆ ಒಂದು ತರ ರೋಲರ್ ಕೋಸ್ಟರ್ ರೈಡ್ ಇತ್ತು. ಮೊದಲ 15 ದಿನ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಯ್ತು. ಕೊನೆಯ 15 ದಿವಸ ಆಲ್ಮೋಸ್ಟ್ ಕೆಳಗೆ 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 ಬಂದು ಆಲ್ಮೋಸ್ಟ್ ಕೊನೆಯಲ್ಲಿ ಅದೇ ಲೆವೆಲಲ್ಲಿ ಎಂಡ್ ಆಯ್ತು. ಅಕ್ಟೋಬರ್ ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಜನರಿಗೆಲ್ಲ ಒಂದು ಕುತೂಹಲ ಏನು ಅಂತಂದ್ರೆ ಷೇರುಗಳು ಮತ್ತು ನಿಫ್ಟಿ ಯಾವ ತರ ಬಿಹೇವ್ ಮಾಡಬಹುದು. ಅದಕ್ಕೋಸ್ಕರ ನಿಮ್ಮ ಮುಂದೆ ಹಿಸ್ಟಾರಿಕಲ್ ರಿಟರ್ನ್ಸ್ ಇಟ್ಟಿದ್ದೇನೆ. ನಿಫ್ಟಿ ರಿಟರ್ನ್ಸ್ ಇನ್ ಅಕ್ಟೋಬರ್ 2013ರಲ್ಲಿ ನಿಫ್ಟಿ ಅಕ್ಟೋಬರ್ ತಿಂಗಳಲ್ಲಿ ಪ್ಲಸ್ 9.8%, 2014ರಲ್ಲಿ ಪ್ಲಸ್ 4.5%, 2015ರಲ್ಲಿ ಪ್ಲಸ್ 1.5%, 2016ರಲ್ಲಿ 0.2% ಅಪ್, 2017ರಲ್ಲಿ 5.6% ಅಪ್, 2018ರಲ್ಲಿ ನೆಗೆಟಿವ್ -5%, 19ರಲ್ಲಿ 3.5% ಅಪ್, 2020 ಪ್ಲಸ್ 3.5%, 2021 ಪ್ಲಸ್ 0.3%, 2022 5.4%. ಎಲ್ಲದರದ್ದು ಆವರೇಜ್ ತಗೊಂಡ್ರೆ 2.93%. ಅಂದರೆ ಕಳೆದ 10 ವರ್ಷದಲ್ಲಿ 2013ರಿಂದ 2022ರವರೆಗೆ ನಿಫ್ಟಿ ಆನ್ ಅನ್ ಆವರೇಜ್ ಅಕ್ಟೋಬರ್ ತಿಂಗಳಲ್ಲಿ 2.93% ಮೇಲಕ್ಕೆ ಹೋಗಿದೆ. ಒಂದೇ ಒಂದು ವರ್ಷ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ. ಈಗ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪೀಸ್ ಆಫ್ ಇನ್ಫಾರ್ಮೇಶನ್ ಮತ್ತು ಅಂಕಿ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಿಫ್ಟಿ ಸ್ಟಾಕ್ಸ್ ಆವರೇಜ್ ರಿಟರ್ನ್ಸ್ ಇನ್ ಅಕ್ಟೋಬರ್ ಫಾರ್ ಲಾಸ್ಟ್ 10 years ಇನ್ ಇಂಡಿವಿಜುವಲ್ ಸ್ಟಾಕ್ಸ್. ರಿಲಯನ್ಸ್ ಇಂಡಸ್ಟ್ರೀಸ್ ನಲ್ಲಿ ಆವರೇಜ್ ಆಗಿ ಅಕ್ಟೋಬರ್ ತಿಂಗಳಲ್ಲಿ ಪ್ಲಸ್ 3.85%, TCS ಪ್ಲಸ್ 0.72%, HDFC ಬ್ಯಾಂಕ್ ಪ್ಲಸ್ 3.02%, ICICI ಬ್ಯಾಂಕ್ ಪ್ಲಸ್ 11.42%, Infosys plus 0.78%, HUL minus 0.94%, ITC minus 1.2%, SBI 8.74% up, Bajaj Finance plus 2.51%, L&T 6.16%, Kotak Mahindra 5.63% up, HCL Tech minus 1.42%, Maruti Suzuki plus 5.05%, Asian Paints plus 1.56%, Titan plus 4.87%, Adani Enterprises plus 15.55% ಮೇಲಕ್ಕೆ ಹೋಗಿದೆ. ಇನ್ನು ಮುಂದಕ್ಕೆ ಹೋಗೋದಾದ್ರೆ ಕೊನೆಯ ಒಂದಷ್ಟು ಷೇರುಗಳು M&M plus 1.13% ಅಪ್, ಸನ್ ಫಾರ್ಮಾ plus 1.58% ಅಪ್, ನೆಸ್ಲೆ plus 4.1% ಅಪ್, ವಿಪ್ರೋ plus 1.2% ಅಪ್, ಟಾಟಾ ಮೋಟಾರ್ಸ್ plus 13.41% ಅಪ್ and JSW plus 3.51% ಅಪ್. ಇದೆಲ್ಲ ಅಕ್ಟೋಬರ್ ತಿಂಗಳಲ್ಲಿ ಮೇಲಕ್ಕೆ ಹೋಗಿದ್ದು 10 ವರ್ಷದಲ್ಲಿ ಆವರೇಜ್ ಆಗಿ. ಅಂದರೆ ಅದೇ ತರನೇ ಈ ವರ್ಷನೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ನಿಫ್ಟಿಯಲ್ಲಿರುವ 22 ಫೇಮಸ್ ಕಂಪನಿಗಳಲ್ಲಿ ಕೇವಲ 3 ಕಂಪನಿಗಳು ಮಾತ್ರ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ ಆವರೇಜ್ ಆಗಿ ಅಕ್ಟೋಬರ್ ತಿಂಗಳಲ್ಲಿ ಕಳೆದ 10 ವರ್ಷದಲ್ಲಿ. ಆದ್ದರಿಂದ ಈ ವರ್ಷವೂ ಕೂಡ ನಿಫ್ಟಿ ಮೇಲಕ್ಕೆ ಹೋಗುವ ಚಾನ್ಸ್ ಇದೆ. ನೀವು ಸರಿಯಾಗಿ ನೋಡಿದ್ರೆ ನಿಫ್ಟಿ ಸೆಪ್ಟೆಂಬರ್ ಎಂಡಲ್ಲಿ ಕ್ಲೋಸ್ ಆಗಿದ್ದು 19,638. ಆದ್ದರಿಂದ ಅಕ್ಟೋಬರ್ ತಿಂಗಳಲ್ಲಿ ಯಾವ ಲೆವೆಲಿಗೆ ಹೋಗ್ಬೋದು ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಈಗ ಅಪ್ಕಮಿಂಗ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುವಂತ ಸಮಯ. ಅಕಸ್ಮಾತ್ ಎಲ್ಲಾ ಕ್ವಾರ್ಟರ್ಲಿ ರಿಸಲ್ಟ್ಸ್ ಚೆನ್ನಾಗಿದೆ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಮೇಲಕ್ಕೆ ಹೋಗುವಂತ ಒಂದು ರ್ಯಾಲಿ ಪ್ರಾರಂಭ ಆಗಬಹುದು. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ರಿಸಲ್ಟ್ಸ್ ಆಫ್ ದ ಕಂಪನೀಸ್ ವಿಚ್ ಆರ್ ಕಮಿಂಗ್ ಅಪ್ ವಿತ್ ದ ರಿಸಲ್ಟ್ಸ್. ಅದಲ್ಲದೆ ಅಕ್ಟೋಬರ್ ತಿಂಗಳಲ್ಲಿ ನಿಫ್ಟಿ ಯಾವ ಲೆವೆಲಿಗೆ ಹೋಗುತ್ತೆ ಮೇಲೆ ಕೆಳಗೆ ಅದಕ್ಕೆ ನಿರ್ಧಾರ ಆಗುವಂತ ಒಂದು ವಿಚಾರ ಕೂಡ ಇದೆ. ಅದೇ RBI ಅನೌನ್ಸ್ಮೆಂಟ್ 6ನೇ ತಾರೀಕು ಅಕ್ಟೋಬರ್ ಫ್ರೈಡೆ. ಅಲ್ಲಿಂದ ಮಾರ್ಕೆಟ್ ಮೇಲೆ ಬೇಕಾದಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ನಿಫ್ಟಿ 20,000 ಲೆವೆಲಿಗೆ ಬೌನ್ಸ್ ಆಗುತ್ತಾ ಅಕ್ಟೋಬರ್ ಅಲ್ಲಿ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ.
ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಾವು ಎಲ್ಲಾ ವಿಡಿಯೋಗಳನ್ನು ಕನ್ನಡಿಗರಿಗಾಗಿ ತಯಾರು ಮಾಡ್ತಾ ಇದ್ದೇವೆ. ನಿಮ್ಮ ಕೋಆಪರೇಷನ್ ಬೇಕು ಅಂತ ನಿಮ್ಮ ಹತ್ರ ನಾನು ಬೇಡಿಕೊಳ್ತಾ ಇದ್ದೇನೆ. ವಿಡಿಯೋನ ಆದಷ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.